ವಿದ್ಯಾರ್ಥಿಗಳೇ, ಇಲ್ಲಿ 3 ಸೆಂಟಿಮೀಟರ್ ಉದ್ದದ ಗಟ್ಟಿ ಘನಾಕೃತಿಯೊಂದನ್ನು ಮಾಡಲು ಒಂದು ವಿಷಯ. ಇದನ್ನ ಕೋಚಿಂಗ್ ಕ್ಲಾಸನ್ನು ಹೆಂಗ ವಿದ್ಯಾರ್ಥಿಗಳು ನೋಡಬೇಕು, ಹೆಂಗೆ ಮಾಡಬೇಕು ಅನ್ನುವಂಥ ಒಂದು ರೀತಿಯನ್ನು ಹೇಳ್ತಾನು. ಮೊದಲ ಪ್ರಶ್ನೆ ಬಂದ ಕೂಡಲೇ ಮೊದಲು ಮ್ಯೂಟ್ ಮಾಡ್ರಿ. ಎದ್ರಾಗ ಮಾಡ್ಬೋದು, ಯೂಟ್ಯೂಬ್ದಾಗ ಮಾಡ್ಬೋದು, ಆಮೇಲೆ ನಿಮ್ಮನ್ನ ಮೊಬೈಲ್ದಾಗೂ ಮಾಡ್ಬೋದು. ಆಮೇಲೆ ಗಣಿತಗಳನ್ನು ನೀವು ಸ್ವಂತ ಪ್ರಯತ್ನ ಮಾಡ್ಬೇಕು ಮೊದಲು. ಯಾಕಂತಂದ್ರೆ ನಾನು ಮೊದಲು ನಿಮಗೆ ಪ್ಲೇಸ್ಟೋರ್ದಲ್ಲಿ ಈ ಅಭ್ಯಾಸಗಳನ್ನು ಹಾಕಿದ್ದು. ಇನ್ನೊಂದು ಸ್ವಲ್ಪ ಗಣಫಲದ ಅನುಕರ ನಂಬರ್ ಹಾಕ್ತೇನೆ. ಆ ಯೂಟ್ಯೂಬ್ನಲ್ಲಿ ಆ ಪ್ಲೇಸ್ಟೋರ್ದಾಗಿನ ಎಲ್ಲ ಅನುಕರ ನಂಬರ್ಗಳನ್ನು ನೀವು ಎಷ್ಟು ಬೇಗನೆ ಕ್ರಮಬದ್ಧವಾಗಿ ಒಂದು ದಿವಸಕ್ಕೆ ಕನಿಷ್ಠ ಮುಂಜಾನೆ 2 ತಾಸು, ಸಂಜೆಗೆ 2 ತಾಸು ಅಭ್ಯಾಸನ ನೀವು ಏನಾದರೂ ಆ ಪ್ಲೇಸ್ಟೋರ್ದಲ್ಲಿ ತೆಗೆದು ನೀವು ಏನಾದರೂ ಅಭ್ಯಾಸ ಮಾಡಿದಿರಿ ಅಂತಂದ್ರೆ ಈ ಅಭ್ಯಾಸಗಳು ನಿಮಗೆ ಸರಳಾಗಿ ನವೋದಯ ಪೇಪರನ್ನು ಬಿಡಿಸ್ಬೋದು. ಅದಕ್ಕೆ ನಿಮಗೆ ನಾನು ಹೇಳೋದು ಸೀರಿಯಲ್ ಅಭ್ಯಾಸ ಅಂತಾರ. ಅನುಕ್ರಮ ನಂಬರವಾಗಿ ಅಭ್ಯಾಸಗಳನ್ನು ನಾನು ಪ್ಲೇಸ್ಟೋರ್ದಲ್ಲಿ ಇಟ್ಟನು. 15 ಚಾಪ್ಟರ್ ಇಟ್ಟೇನೆ. NCB ಅದು ಮಾಸ್ಟರ್ ಗೈಡ ಮತ್ತು ನವೋದಯ ಚಾಲೆಂಜ್ ಆಧಾರಿತ ಬುಕ್ ಅದು. ಅವುಗಳನ್ನು ಎರಡೂ ನೀವು ಉಪಯೋಗ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಅಭ್ಯಾಸ ಭಾಳ ಸರಳ ಆಗ್ತದೆ. ಆಮೇಲೆ ಇದನ್ನು ಈ ಸಲ ಇದಕ್ಕೆ ಪರೀಕ್ಷೆಗೆ ಕೇಳಿಲ್ಲ ಅಂತ ಅಭ್ಯಾಸನ ನೀವು ಅವ್ರು ಕೇಳಿದ ಅಭ್ಯಾಸನ ಮೊದಲು ಮುಗಿಸ್ಕೊಂಡು ನವೋದಯ ಪ್ರವೇಶ ಪರೀಕ್ಷೆ ಮುಗಿದ ನಂತರ ಈ ಅಭ್ಯಾಸನ ಮತ್ತೆ ರಿಪೀಟ್ ಸ್ಟಾರ್ಟ್ ಮಾಡಿ. ನಾಳೆ ನವೋದಯದಲ್ಲಿ ಸೆಲೆಕ್ಷನ್ ಆದ್ರಿಂದ ನಿಮ್ಗೆ ಅಲ್ಲಿ ಅಭ್ಯಾಸ ಭಾಳ ಈಸಿ ಆಗ್ತದೆ. ಒಂದು ಹೊರಗಡೆ ಆದರೂ ಬೇರೆ ಶಾಲೆಯಲ್ಲಿ ನೀವು ಹೋಗಿ ಕಲ್ತರೂ ಸುದ್ದೇಕ ನಿಮ್ದು ಏನಾಗ್ತದೆ, ನಾಳೆ ಮುಂದಿನ ವರ್ಗಕ್ಕೆ ನಿಮ್ಗೆ ಭಾಳ ಹೆಲ್ಪ್ ಆಗ್ತದೆ. ಇದು ಈ ವಿಡಿಯೋವನ್ನು ನೀವು ಉಪಯೋಗ ಮಾಡ್ಕೊಳ್ರಿ. ಚಂದಂಗೆ ಫೇರ್ದಾಗ ಬರ್ಕೋರಿ. ಇದು ಘನಾಕೃತಿ ಅಂದ್ರೆ ಏನು ಅನ್ನೋದು ಹೇಳ್ತೀನಿ. ಯಾವುದೇ ಒಂದು ಘನದ ಒಂದೇ ಒಂದು ಭುಜದಳತೆಯನ್ನು ಕೊಟ್ಟಿದ್ದ ಅಂದ್ರೆ ಅದನ್ನು 3 ಸಲ ಇಟ್ಟು ನೀವು ಗುಣಲಬ್ಧ ಮಾಡಬೇಕಾಗ್ತದ. ಅಂದ್ರೆ ಒಂದು ಭುಜ ಕೊಟ್ಟಾನಂದ್ರೆ ಭುಜ ಗುಂಡ್ಲೆ ಭುಜ ಗುಂಡ್ಲೆ ಭುಜ ಘನಫಲ. ಎದುರು ವರ್ಗಾಕಾರದ ಘನಾಕೃತಿಯ ಘನಫಲ ಬರೋಬ್ಬರಿ ಭುಜ ಗುಂಡ್ಲೆ ಭುಜ ಗುಂಡ್ಲೆ ಭುಜ. 3 ಸಲ ಭುಜ ಇಟ್ಟು ಗುಣಾಕಾರ ಮಾಡಿ ಬಂದು ಗುಣಲಬ್ಧಕ್ಕೆ ಏನಂತಾರೆ, ಘನಫಲ ಅಂತಾರ. ಇಲ್ಲಿ ತುಂಡಗಳು ಬೇಕಾಗ್ಯಾವ. ತುಂಡಗಳ ಅಳತೆ ಎಷ್ಟದ, 1 ಸೆಂಟಿಮೀಟರ್ ಅದ ಅಂತಂದ್ರೆ ತಳಗ 1 ಸೆಂಟಿಮೀಟರ್ ಇಂಟು 1 ಸೆಂಟಿಮೀಟರ್ 1 ಸೆಂಟಿಮೀಟರ್ ಇಟ್ಟು ನೀವು ಜರ್ ಏನಾದರೂ ಅದು ಒಂದಿದ್ದಾಗ ಅದರ ಬೆಲೆ ಏನೂ ವ್ಯತ್ಯಾಸ ಆಗೋದಿಲ್ಲ. ಆದರೂ ಫಾರ್ಮಾಲಿಟಿಗೆ ನಾವು ಮಾಡಿ ತೋರಿಸ್ಬೇಕಾಗ್ತದ. ಏನು ಎಷ್ಟು ಘನಗಳು ಬೇಕು, ಘನಗಳ ಸಂಖ್ಯೆ ಬರೋಬ್ಬರಿ ನೋಡ್ರಿ. ಘನಗಳ ಸಂಖ್ಯೆ ಬರೋಬ್ಬರಿ ಘನಗಳ ಸಂಖ್ಯೆ ಬರೋಬ್ಬರಿ ಇದು ದೊಡ್ಡ ಗಟ್ಟಿ ಘನಾಕೃತಿಯ ಘನಫಲ. ಘನಾಕೃತಿಯ ಘನಫಲ. ಘನಾಕೃತಿಯ ಘನಫಲ ಸರ್ವಾಸವಾಗಲೇ ತುಂಡಿನ ಘನಫಲ ನೋಡ್ರಿ. ಇದನ್ನೇ ನೀವು ನೆನ್ಪಿಟ್ಕೋಬೇಕು. ತುಂಡಿನ ಘನಫಲ 1 ಅದ ಅಂತಂದ್ರೆ ಯಾವ ಬದಲಾವಣೆ ಆಗೋದಿಲ್ಲ. ಆದ್ರ ಪದ್ಧತಿ ಪ್ರಕಾರ ನಾವು ಇಡಬೇಕಾಗ್ತದ. 3 ಗುಂಡ್ಲೆ 3 ಗುಂಡ್ಲೆ 3 ಸರ್ವಾಸವಾಗಲೇ 1 ಗುಂಡ್ಲೆ 1 ಗುಂಡ್ಲೆ 1 ಈಸ್ ಈಕ್ವಲ್ ಟು 3 3 9 9 3 27 1 1 1 1 1 1 ಬರೋಬ್ಬರಿ 27 ತುಂಡುಗಳು. 27 ತುಂಡುಗಳು. ಏನು ಬಾಕ್ಸಿದ್ರೆ ಏನು, ಒಂದರಲ್ಲೇ ಬಾಕ್ಸಿದ್ರೆ ಮತ್ತೆ ಹೊಳ್ಳಿ 3 ಬರ್ತದೆ. ನಾವು ಬಾಕ್ಸೋ ಅವಶ್ಯಕತೆನೇ ಇಲ್ಲ. ಮ್ಯಾಲಿನ ಗುಣಲಬ್ಧ ಕೆಳಗಿನ ಗುಣಲಬ್ಧ ಮಾಡಿಬಿಟ್ರಿ ಅಂತಂದ್ರೆ ಅದನ್ನು 1 ಅದ 1 27 ತುಂಡುಗಳಂತ ಹಚ್ಚಿಬಿಟ್ರಿ. ಉತ್ತರ ಸಂಖ್ಯೆ ಸಿ. ಇದು ಭಾಳ ಸರಳ ಆಯ್ತು. ನವೋದಯ ಪೇಪರ 90ನೇ ಇಸ್ವಿ ಮುಗೀತು, 91 ಚಾಲು ಆಗ್ತದೆ. ನೀವೆಲ್ಲರೂ ಲಕ್ಷ್ಯ ಕೊಟ್ಟು ಅಭ್ಯಾಸ ಮಾಡಿ ಫೇರ್ದಾಗ ನೋಡ್ಕೋರಿ, ಚೆನ್ನಾಗಿ ಬಿಡಿಸ್ಕೋರಿ, ರಿವಿಷನ್ ಮಾಡಿರಿ. ಮತ್ತು ಈ ಅಭ್ಯಾಸನ ನೀವು ಸಬ್ಸ್ಕ್ರೈಬ್ ಆಗೋದು ದಿನಾಲೂ ರಿವಿಷನ್ ಮಾಡಿರಿ. ನಾ ಗಣಿತ ಹಾಕಿದ ದಿವಸ ಸಂಖ್ಯೆ ಭಾಳ ನೋಡ್ತೀರಿ. ನೀವು ಹಿಂದಿನ ಅಭ್ಯಾಸನ ನವೋದಯ ಪೇಪರ್ಗಿಂತಲೂ ನಿಮ್ಮ ಸೀರಿಯಲ್ವಾಗಿ JNVT ಅಂತ ಬರ್ತದೆ. ಅದನ್ನು ಏನಾದರೂ ನೀವು ಅಭ್ಯಾಸ ಮಾಡಿಬಿಟ್ರಿ ಅಂತಂದ್ರೆ ಸೈನಿಕ್ ಸ್ಕೂಲ್ ಸಹಿತ ಆಗ್ತದೆ.
JNVT ಸೈನಿಕ್ ಸ್ಕೂಲ್ಗೆ ನೀವು ಹೋಗ್ರಿ ಬೇಕಾದ್ರೆ ಬಿಡ್ರಿ, ಆದ್ರೆ ಸೈನಿಕ್ ಸ್ಕೂಲ್ ಅಭ್ಯಾಸ ಕಲಿಯಿರಿ. ಸೈನಿಕ್ ಸ್ಕೂಲ್ ಅಭ್ಯಾಸನೂ ಕಲಿಯಿರಿ, ನವೋದಯದ ಅಭ್ಯಾಸನೂ ಕಲಿಯಿರಿ. ಭಾಳ ಅಂದ್ರೆ ಭಾಳ ನೀವು ಇಷ್ಟು ಶಾರ್ಪ್ ಆಗಿ ಬಿಡ್ತೀರಿ. ನಿಮ್ಮ ಥಿಂಕಿಂಗ್ ಪವರ್ ಇನ್ನೊಂದನ್ನ ಎಲ್ಲ ಅಭ್ಯಾಸ ಮುಗಿದಿಂದ ನಿಮಗೆ ಜನರಲ್ ಆಗಿ ಇಂಡೆಕ್ಸ್ ಮ್ಯಾಥಮೆಟಿಕ್ಸ್ ಅಂತ ತಿಳ್ಕೊಂಡು ಕಿಸಿದ ಒಂದನ್ನು ಮಾಡಾಮಿದ್ದ. ಯಾವುದೇ ಒಂದು ಗಣಿತಗಳು ಒಂದು ಉದಾಹರಣೆಗಳನ್ನು ಹಾಕ್ತಾನೆ ನಾನು. ಆ ಒಂದೇ ಉದಾಹರಣೆಯಿಂದ ನೀವು ಎಷ್ಟೋ ಗಣಿತಗಳನ್ನು ಕಲಿಬಹುದು. ಒಂದು ಸುಮಾರಾಗದ 500 ಗಣಿತದ ಒಂದು ಕ್ರಮಬದ್ಧವಾದ ಅಭ್ಯಾಸ ಮಾಡ್ಬೇಕು ಅನ್ನುವಂಥ ವಿಚಾರ ಈಗದ. ಆದ್ರೆ ಇವೆಲ್ಲ ಮುಗಿದಿಂದ ನನಗೆ ನೆಕ್ಸ್ಟ್ ನಿಮಗೆ ಮುಂದಿನ ಸಲ ಹುಡುಗರಿಗೆ ಹೆಲ್ಪ್ ಆಗಂಗೆ ನಾ ಮಾಡ್ತನೋ. ಹಾಗೆ ನೀವು ಗಣಿತಗಳನ್ನು ನೋಡ್ತಾ ಹೊಸ ಹೊಸ ಗಣಿತಗಳನ್ನು ಮಾಡಿದ್ದು ಹಾಕ್ತಿರ್ತದೆ. ಆಮೇಲೆ ವೆಕೇಶನ್ ಕ್ಲಾಸದ್ದು ನಿಮಗೆ ಮುಂದಿನ ಸಲ ಮೇದಾಗ ನಾ ಹಾಕ್ತನೋ, ಅದನ್ನು ನೀವು ಅಭ್ಯಾಸ ಮಾಡಿರಿ. ಈಗ ಅದನ್ನು ಹಿಂದಿನ ಅಭ್ಯಾಸ ನೀವು ತೊಗೊಂಡು ನೀವು ಮಾಡಿದ್ರು ಬರ್ತದೆ. ಇದನ್ನು ಚೆನ್ನಾಗಿ ಫೇರ್ದಾಗ ಬರ್ಕೊಂಡ್ರಿ. ಆಮೇಲೆ ರಿವಿಷನ್ ಮಾಡಿರಿ. ಹೆಚ್ಚು ವಿಡಿಯೋಗಳನ್ನು ನೋಡ್ರಿ, ನೀವು ಭಾಳ ಸುಧಾರಣೆ ಆಗ್ತೀರಿ. ಚೆನ್ನಾಗಿ ಮೊದಲು ಏನು ಮಾಡ್ಬೇಕು, ನೀವು ವಿಡಿಯೋ ಬಂದ ತಕ್ಷಣ ಮ್ಯೂಟ್ ಮಾಡಿರಿ. ಬಿಡಿಸೋದಾದಿಂದ ನೀವು ಟೀಚರ್ನು ಹಿಂಗೆ ತಿಳಿಸಿ ಹೇಳ್ಬೋದು. ನೀವು ಈಗ ನೋಡಿ, ನಾ ದೂರ ಸರ್ದನು ಉತ್ತರ ಬಂದು ಹೋಗಿಬಿಟ್ಟಾರ. ಈಗ ಉತ್ತರ ಬಂದದ ಈಗ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿದಿಂದ ನೀವು ತಿಳಿಸಿ ಹೇಳ್ಬೋದು ಗಣಿತಗಳನ್ನು. ಮ್ಯೂಟ್ ಮಾಡಿ ಶಿಕ್ಷಕರು ತಿಳಿಸಿ ಹೇಳ್ಬೋದು, ಪೇರೆಂಟ್ಸ್ ತಿಳಿಸಿ ಹೇಳ್ಬೋದು. ಆಮೇಲೆ ನೋಡ್ರಿ ಹಿಂಗೆ ಸರ್ ಹೆಂಗೆ ಮಾಡ್ಯಾರ ಗುಣಾಕಾರ 27 ತುಂಡುಗಳು. ಆಮೇಲೆ ನಂದು ಟೀಚಿಂಗ್ದು ಬರ್ತದ. ಆಮೇಲೆ ನೀವು ಗಣಿತ ಬಿಡಿಸಿದ್ದು ಬಂದು ನಿಂತು ಬಿಡ್ತದೆ. ತಿಳಿಸಿ ಹೇಳಿಕೆ ನಿಮಗೆ ಭಾಳ ಅನುಕೂಲ ಆಗ್ತದೆ. ಈಗ ಮತ್ತೆ ಹೊಸ ವಿಡಿಯೋಗಳು ನಿಮಗೆ ಹೆಚ್ಚು ಟೈಮ್ ಕೊಟ್ಟು ಗಣಿತಗಳನ್ನು ತಿಳಿಸ್ಲಿಕ್ಕೆ ನಾನು ದೂರ ಸರಿದಿರ್ತೇನೆ. ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ತಿಳಿಸಿ ಹೇಳ್ರಿ ಮತ್ತೊಮ್ಮೆ. ಆಮೇಲೆ ಹುಡುಗರು ಪೇರ್ದಾಗ ಇಷ್ಟು ಬೇಗನೆ ಪಿಕಪ್ ಆಗ್ತಾರೆ. ಪ್ರತಿಯೊಂದು ಮನೆಯೊಳಗೆ ವಿದ್ಯಾರ್ಥಿಗಳು ಗಣಿತ ನೋಡ್ಲಿಕ್ಕೆ ಹತ್ತಾರ. ನನಗೆ ಭಾಳ ಸಂತೋಷ ಆಗ್ಯದ. ಪೇರೆಂಟ್ಸನ್ನು ಹೇಳ್ತಿರ್ತಾರೆ, ಭಾಳ ಖುಷಿ ಆಗ್ಯದ. ಆಮೇಲೆ ಎಷ್ಟೋ ಕೋಚಿಂಗ್ ಕ್ಲಾಸ್ಗಳಿಗೆ ಭಾಳ ಹೆಲ್ಪ್ ಆಗ್ಯದ ಇದು. ನಮ್ಮ ಶಿಕ್ಷಕರು ಅಂದರು, ಏನು ಗಣಿತದ್ದೇ ಭಾಳ ಸಮಸ್ಯೆ ಇರ್ತದೆ ಸರ್, ನಮಗೆ ಭಾಳ ಹೆಲ್ಪ್ ಮಾಡಿದಿರಿ ಅಂತ ಕೆಲವೊಂದು ಟೀಚರ್ಗಳು ಫೋನ್ ಮಾಡಿ ಹೇಳ್ಯಾರ. ನೀವು ಅದ್ರದ್ದು ಉಪಯೋಗ ತಗೋರಿ. ಎಲ್ಲರೂ ಶಾಣ್ಯರಾಗ್ರಿ, ಎಲ್ಲರೂ ಶಾಣ್ಯರಾಗ್ರಿ, ಎಲ್ಲರೂ ಬದುಕ್ರಿ. ನಾವು ಬದುಕணும், ನೀವು ಬದುಕ್ರಿ. ಬದುಕೋದೇ ಎಲ್ಲರದು ಮುಖ್ಯ ಉದ್ದೇಶ ಆಗ್ಯದ. ಎಲ್ಲರೂ ಚಲೋ ತಂಗೆ ಬದುಕ್ರಿ, ಎಲ್ಲ ಶಾಣ್ಯರಾಗ್ರಿ. ಈಗಿನ ವಿದ್ಯಾರ್ಥಿಗಳಿಗೆ ಅಭ್ಯಾಸದ ಗುಣಮಟ್ಟನ ಇಂಥ ವಿಡಿಯೋಗಳಿಂದ ನೀವು ತಿಳ್ಕೊಂಡು ಸ್ವಂತ ಶಾಣ್ಯರಾಗಬೇಕು ನೀವು. ಯಾಕಂದರೆ ಪ್ರೈವೇಟ್ ಶಾಲೆಯೊಳಗೆ ಒಂದು ವಿಶೇಷವಾದಂಥದ್ದು ಒಂದು ನನ್ನ ಕಣ್ಣಿಗೆ ಕಂಡು ಬಂದದ್ದನ್ನು ನಿಮಗೆಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳ್ತಾನೆ. ಇಲ್ಲೇ ಗೌರ್ಮೆಂಟ್ ಏನು ಮಾಡಿಬಿಟ್ಟದ, ಒಂದು ಮೀಸಲಾತಿಯನ್ನು ತಂದು 95% ಆದಂಥ ಜನರಲ್ ಮೆರಿಟ್ ಹುಡುಗರು ಸೆಲೆಕ್ಷನ್ ಆಗಿಲ್ಲ ಅಂಥ ವಿದ್ಯಾರ್ಥಿಗಳನ್ನು ಒಂದು ಸಂಘ ಮಾಡಿಕೊಂಡು ಅಂಥ ಎಲ್ಲ ಕಾಷ್ಟದಾಗೂ ಇದ್ದಾರೆ. 95 ಎಲ್ಲ ಧರ್ಮದಾಗ ವಿದ್ಯಾರ್ಥಿಗಳು ಶಾಣ್ಯರಿರ್ತಾರೆ. ಅಂಥ ಎಲ್ಲ ಧರ್ಮದ ವಿದ್ಯಾರ್ಥಿಗಳನ್ನು ತಗೊಂಡು ಒಂದು ಸಂಘ ಮಾಡಿಕೊಂಡು ಪ್ರೈವೇಟ್ ಶಾಲೆಗಳನ್ನು ಇಷ್ಟು ಸ್ಟ್ಯಾಂಡರ್ಡ್ ಮಾಡ್ಲಿಕ್ಕೆ ಹತ್ತಾರ. ಅಲ್ಲೇ ಆಡಳಿತ ಮಂಡಳಿ ಸಹಿತ ಶಿಕ್ಷಕರಿಗೆ ಟ್ರೈನಿಂಗ್ ಕೊಟ್ಟು ಮಕ್ಕಳನ್ನು ನೀವು ತಯಾರು ಮಾಡಬೇಕು, ಇಷ್ಟು ಪರ್ಸೆಂಟೇಜ್ ನೀವು ತಯಾರು ಮಾಡಬೇಕು ಅಂತ ಒತ್ತಡ ತರ್ತಾರೆ. ಆಮೇಲೆ ಪಾಲಕರಿಗೂ ನೀವು ಇಷ್ಟು ಹೋಮ್ವರ್ಕ್ ಮಾಡಲೇಬೇಕಂತ ಒತ್ತಡ ತರ್ತಾರೆ. ಆದ್ದರಿಂದ ಹುಡುಗರು ಸ್ಟೇಟ್ ರ್ಯಾಂಕ್, ಕರ್ನಾಟಕ ರ್ಯಾಂಕ್ದಾಗ ಹುಡುಗರು ಪಾಸ್ ಆಗ್ತಾವ. ಕೆಲವೊಂದು ಕಾಲೇಜುಗಳು ಸ್ಟ್ರಿಕ್ಟ್ ಮೇಂಟೈನ್ ಮಾಡ್ಯಾರ. ಅಲ್ಲಿ ಹುಡುಗರಿಗೆ ಭವಿಷ್ಯದ ಎಷ್ಟು ಸ್ಟ್ರಿಕ್ಟ್ ಎಕ್ಸಾಮ್ ಆಗ್ತದೆ ಅಷ್ಟು ಮಕ್ಕಳು ಒಂದು ಉನ್ನತ ಹುದ್ದೆಗೆ ಅವರು ಸೇರ್ಕೋತಾರೆ ಅನ್ನೋದು ನನ್ನ ನಂಬಿಕೆ ಅದ. ನೀವು ಅದನ್ನು ಉಪಯೋಗ ಮಾಡ್ಕೊಂಡು ಅಭ್ಯಾಸನ ಸರಿಯಾಗಿ ಮಾಡಿರಿ, ಸರಿಯಾಗಿ ಶಾಣ್ಯರಾಗಿರಿ, ಫೇರ್ದಾಗ ಬರ್ಕೊಡ್ರಿ. ಮುಂದಿನ ಅಂಕ ನಂಬರ್ ಬರ್ತಾವೆ.